ಹರೇ ಶ್ರೀನಿವಾಸ. ಅಧಿಕ ಮಾಸದ ಮಹಾತ್ಮೆಯ 19ನೇ ಅಧ್ಯಾಯ. ಶ್ರೀಕೃಷ್ಣನು ಬ್ರಾಹ್ಮಣನು ಕೇಳಿದಂಥ ಪ್ರಶ್ನೆಗೆ ಉತ್ತರಿಸುತ್ತಾ ಹೇಳುತ್ತಾನೆ, ನೀನು ನಿರಾಹಾರಿಯಾಗಿ ಕಳೆದ ಪುರುಷೋತ್ತಮ ಮಾಸವು ನನಗೆ ಅತ್ಯಂತ ಪ್ರಿಯವಾದದ್ದು. ನೀನು ಪತ್ನಿಯ ಸಹಿತವಾಗಿ ಶೋಕಸಾಗರದಲ್ಲಿ ಮುಳುಗಿ ಆ ಮಾಸದ ಸೇವೆ ಮಾಡಿರುವೆ. ಈ ಮಾಸದಲ್ಲಿ ಒಂದು ದಿನ ಉಪವಾಸ ಮಾಡಿದರೂ ಜನಗಳು ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತಾರೆ. ನೀನಾದರೂ 1 ತಿಂಗಳವರೆಗೂ ನಿರಾಹಾರಿಯಾಗಿ ಈ ಮಾಸವನ್ನು ಕಳೆದಿರುವೆ. ಅಕಾಲದಲ್ಲಿ ಸುರಿದಂತಹ ಮಳೆಯಿಂದಾಗಿ ನಿನಗೆ ಅನಾಯಾಸವಾಗಿ ಪ್ರತಿದಿನವೂ ತ್ರಿಕಾಲ ಸ್ನಾನವಾದಂತೆ ಆಯಿತು. 1 ತಿಂಗಳ ಅಖಂಡ ಉಪವಾಸ ನೀನು ಈ ಪುರುಷೋತ್ತಮ ಮಾಸದ ವ್ರತವನ್ನು ತಿಳಿಯದೆಯೇ ಆಚರಿಸಿರುವೆ. ಎಲ್ಲ ವ್ರತಗಳನ್ನು ಆಚರಿಸಿದ ಪುಣ್ಯಕ್ಕಿಂತಲೂ ಈ ಪುರುಷೋತ್ತಮ ಮಾಸದಲ್ಲಿ ಆಚರಿಸಿದಂಥ ವ್ರತದ ಪುಣ್ಯ ಹೆಚ್ಚು ಹೆಚ್ಚು ತೂಕದ್ದು. ಹಾಗಾಗಿ ಭೂಲೋಕವಾಸಿಗಳೆಲ್ಲ ಎಲ್ಲ ವ್ರತಾಚರಣೆಗಳನ್ನು ಬಿಟ್ಟು ಈ ಮಾಸದ ವ್ರತವನ್ನು ಆಚರಿಸುತ್ತಾರೆ. ನೀನು ಈ ಪುರುಷೋತ್ತಮ ಮಾಸದಲ್ಲಿ ಅತ್ಯಂತ ಹಾಗೂ ಕಠೋರ ತಪಸ್ಸನ್ನು ಮಾಡಿರುವೆ. ಹಾಗಾಗಿ ನೀನು ನಮಗೆ ಹೆಚ್ಚು ಪ್ರಿಯನಾಗಿರುವೆ. ಇದರಿಂದ ಅಷ್ಟು ಭಾಗ್ಯಶಾಲಿಯಾಗಿರುವೆ ಎಂದು ಹೇಳುತ್ತಾ ಭಗವಂತನು ತನ್ನ ಲೋಕಕ್ಕೆ ಹೊರಟು ಹೋದನು. ಸುದೇವನು ಪುರುಷೋತ್ತಮ ಮಾಸದಲ್ಲಿ ಆಚರಿಸಿದಂತಹ ತಪಸ್ಸಿನ ಪುಣ್ಯ ಪ್ರಭಾವದಿಂದ ಮರಣಿಸಿದಂತಹ ಪುತ್ರನು ಬದುಕಿದ್ದನ್ನು ಕಂಡು ತುಂಬ ಸಂತೋಷಗೊಂಡನು. ಇಂತಹ ಫಲಗಳನ್ನು ಕೊಡುವಂತಹ ಮಾಸ ಮತ್ತೊಂದಿಲ್ಲ. ಪುರುಷೋತ್ತಮ ಮಾಸ ಬಂದಾಗಲೆಲ್ಲ ಸುದೇವನು ಸಂತೋಷಚಿತ್ತನಾಗಿ ಆ ಮಾಸವನ್ನು ಪೂಜಿಸುತ್ತಿದ್ದನು. ಪುತ್ರನಾದಂತಹ ಶುಕದೇವನೂ ಸಹ ತನ್ನ ಉತ್ತಮ ಆಚರಣೆಗಳಿಂದ ತಂದೆ ತಾಯಿಗಳಿಗೆ ಸಂತೋಷಪಡಿಸುತ್ತಿದ್ದನು. ಆ ಬ್ರಾಹ್ಮಣನು ವಿರಕ್ತನಾಗಿ ಪುರುಷೋತ್ತಮನಾದ ಶ್ರೀಹರಿಯನ್ನು ಭಜಿಸುತ್ತಿದ್ದನು. ಎಲ್ಲ ದುಃಖಗಳನ್ನು ನಾಶ ಮಾಡುವಂಥ ಈ ಪುರುಷೋತ್ತಮ ಮಾಸವೇ ಸರ್ವಶ್ರೇಷ್ಠವಾದದ್ದು ಎಂದು ತಿಳಿದು ಸಪತ್ನಿಕನಾಗಿ ಆ ಮಾಸದಲ್ಲಿ ಜಪ ತಪ ಹೋಮಾದಿಗಳನ್ನು ಮಾಡಿ ಶ್ರೀಕೃಷ್ಣನ ಸೇವೆಯನ್ನು ಮಾಡುತ್ತಿದ್ದನು. 1000 ವರ್ಷಗಳ ನಂತರ ವಿಷ್ಣು ಲೋಕವನ್ನು ಸೇರಿದನು. ನಂತರ ದೃಢಧನ್ವರಾಜನಾಗಿ ಜನಿಸಿದನು. ಗೌತಮಿಯು ಅವನ ಪಟ್ಟದ ರಾಣಿಯಾಗಿದ್ದಳು. ರಾಜನ ಪೂರ್ವಜನ್ಮದ ಮಗನಾದಂಥ ಶುಕದೇವನೇ ತನ್ನ ಪೂರ್ವಜನ್ಮದ ತಂದೆಯು ಕಾಡಿಗೆ ಬಂದಿರುವನೆಂದು ತಿಳಿದು ಆ ಮರದ ಮೇಲೆ ಶುಕಪಕ್ಷಿಯಾಗಿ ಆ ಶ್ಲೋಕವನ್ನು ಬಾರಿ ಬಾರಿಗೂ ಹೇಳುತ್ತಿತ್ತು. ವಿಷಯೋಪಭೋಗಗಳಲ್ಲಿ ಮುಳುಗಿರುವಂತಹ ತನ್ನ ತಂದೆಗೆ ಹಿತೋಪದೇಶ ಮಾಡಬೇಕು, ಉಪಕಾರ ಮಾಡಬೇಕು ಎಂದು ನಿಶ್ಚಯಿಸಿ ಆ ಪಕ್ಷಿಯು ಆ ಶ್ಲೋಕವನ್ನು ಹೇಳುತ್ತಿತ್ತು. ದೃಢಧನ್ವನು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದಂಥ ವಾಲ್ಮೀಕಿ ಮಹರ್ಷಿಗಳು ಸರಯೂ ನದಿಯಲ್ಲಿ ಸ್ನಾನ ಮಾಡಲು ತೆರಳಿದರು ಎಂಬಲ್ಲಿಗೆ ಪುರುಷೋತ್ತಮ ಮಾಸದ ಮಹಾತ್ಮೆಯ 19ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.